ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೋಡಿ, ಭಾಳ ಒಂದಿಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡಿದ್ರು. ಏನಂದರೆ ನಾವು ಎಸ್ ಎಸ್ ಪಿ ಸ್ಕಾಲರ್ಸ್ ಹಾಕಿರ್ತೀವಲ್ಲ, ಡಾಕ್ಯುಮೆಂಟ್ಸ್ನ ನಾವು ಅಪ್ಲೋಡ್ ಮಾಡಿರುವ ಡಾಕ್ಯುಮೆಂಟ್ಸ್ನ ಹೇಗೆ ನೋಡುವುದು ಅಂತ ಕಮೆಂಟ್ ಹಾಕಿದ್ರು. ಮತ್ತು ಲಾಗಿನ್ ಆಗೋದು ಹೇಗೆ, ಮತ್ತು ನಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡುವುದು ಹೇಗೆ ಅಂತಲೂ ಕೂಡ ಕಮೆಂಟ್ ಹಾಕಿದ್ರು. ಈ ಒಂದು ವಿಡಿಯೋದಲ್ಲಿ ಇವೆರಡು ಕೂಡ ತಿಳಿಸ್ಕೊಡ್ತೀನಿ. ಯಾರಿಗೆ ಇಂಟ್ರೆಸ್ಟ್ ಇದೆ ವಿಡಿಯೋ ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಸ್ಕಿಪ್ ಮಾಡಿ, ಓಕೆನಾ. ಮತ್ತು ವಿಡಿಯೋ ನೋಡೋರು ಪೂರ್ತಿ ವಿಡಿಯೋನ ನೋಡಿ ಕ್ಲಿಯರಾಗಿ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗಲ್ಲ, ಓಕೆನಾ. ಇನ್ನೂ ಕೂಡ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಓಕೆನಾ. ನೋಡಿ, ನೀವು ಲಾಗಿನ್ ಆದ ನಂತರ ನಿಮಗೆ ಕೆಲವರಿಗೆ ಗೊತ್ತಾಗಂಗಿಲ್ಲ, ಈ ಥರ ಬಂದಿರುತ್ತೆ, ಓಕೆನಾ. ಈ ಥರ ಬಂದ ನಂತರ ಇಲ್ಲಿ ಈ ಕಡೆ 3 ಡಾಟ್ಸ್ ಕಾಣ್ತಾ ಇದಾವಲ್ಲ, ಮೇಲ್ಗಡೆ 3 ಡಾಟ್ಸ್ ಕಾಣ್ತಾ ಇದಾವೆ, ನೋಡ್ತಾ ಇರ್ಬೋದು. ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿದರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಬರುತ್ತೆ. ಎಲ್ಲರೂ ಕೂಡ ಈ ಒಂದು ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡ್ಕೋಬೇಕು, ಓಕೆನಾ. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೊಮ್ಮೆ ಲಾಗಿನ್ ಕೇಳುತ್ತೆ, ಮತ್ತೊಮ್ಮೆ ನೀವು ಲಾಗಿನ್ ಆಗಿ ನೋಡಿ. ಇದೇನು ನಮಗೆ ಗೊತ್ತಿತ್ತು, ಯಾಕೆ ಬ್ರೋ ಈ ವಿಡಿಯೋ ಮಾಡಿದ್ರಿ ಅಂತ ಅನ್ಕೋಬಹುದು ನೀವು. ಭಾಳ ಒಂದಿಷ್ಟು ಜನಗಳಿಗೆ ಗೊತ್ತಿಲ್ಲ, ಓಕೆ. ಅವರು ಕಮೆಂಟ್ ಮಾಡಿದ್ರು, ಹಾಗಾಗಿ ಈ ವಿಡಿಯೋನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಯೂಸ್ಫುಲ್ ಅನಿಸಿದೆ ತಪ್ಪದೇ ಒಂದು ಲೈಕ್ ಕೊಡಿ, ಮತ್ತು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರು, ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ. ನೋಡಿ, ಈ ಥರ ಬರುತ್ತೆ. ನೀವು ಆ ಒಂದು ನಾನು ಹೇಳಿದ ರೀತಿಯಾಗಿ ಮಾಡಿದ ಮೇಲೆ ಮರಳಿ ಲಾಗಿನ್ ಆದರೆ ಈ ರೀತಿ ಬರುತ್ತೆ. ನೀವು ಈಗ ಏನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಇಲ್ಲಿ ನಿಮ್ಮ ಒಂದು ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ. ವ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಆಟೋಮೆಟಿಕ್ ಆಗಿ ಬಂದುಬಿಡುತ್ತೆ, ಓಕೆನಾ. ಕೆಳಗಡೆ ಬಂದಿದೆ ನೋಡಿ, ನಮ್ಮದು ನೀನು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ, ಓಕೆನಾ. ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಆದ ನಂತರ ನಾವು ಈಗ ಅಪ್ಲೋಡ್ ಮಾಡಿರುವ ಡಾಕ್ಯುಮೆಂಟ್ಸ್ನ ಹೇಗೆ ನೋಡುವುದು ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನೀವು ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ನೋಡಿ ಗೈಸ್, ಅಪ್ಲೈ ಫಾರ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ, ಓಕೆನಾ. ಈ ಥರ ಬಂದ ನಂತರ ಇಲ್ಲಿ ಸ್ಟೆಪ್ 1 ಅಂತ ಇರ್ತಲ್ಲ, ಅಪ್ಲೈ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ಕ್ಲಿಕ್ ಮಾಡಿದ ನಂತರ ನೋಡಿ, ಇಲ್ಲಿ ನೀವು ಅಪ್ಲೋಡ್ ಮಾಡಿರುವ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇಲ್ಲಿ ಇರ್ತವೆ. ನೋಡಿ, ನೀವು ಎಲ್ಲ ಸ್ಟೆಪ್ ನೆಕ್ಸ್ಟ್ ಕೊಡ್ಲಂತೋದೆ ಸ್ಟೆಪ್ ಬೈ ಸ್ಟೆಪ್ ನೀವು ಚೆಕ್ ಮಾಡ್ಬೋದು, ಓಕೆನಾ. ಈ ಒಂದು ವಿಡಿಯೋ ಇವತ್ತಿನ ಒಂದು ಅಪ್ಡೇಟ್ಸ್ ಇಷ್ಟ ಆಗಿರುತ್ತೆ. ಯಾರಿಗೆ ಇಷ್ಟ ಆಗಿರುತ್ತೆ ತಪ್ಪದೆ ಒಂದು ಲೈಕ್ ಕೊಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.